ಎಲ್ಲ ಕಡೆ ಚಾರ್ಜಿಂಗ್ ಸ್ಟೇಷನ್ ಅವೈಲೇಬಲ್ ಇದೆಯಾ ಅಥವಾ ಏನಾದರೂ ಸಮಸ್ಯೆ ಆಗುತ್ತಾ? ಸಮಸ್ಯೆ. ಬಟ್ ಒಂದೇ ಚಾರ್ಜಿಂಗ್ ಪಾಯಿಂಟ್ಗೆ ನೋಡಿ ಎಷ್ಟು ಗಾಡಿ ನಿಂತಿದೆ. ಇಲ್ಲಿ 450X ಅಲ್ಲಿ 2 ಗಾಡಿ ನಿಂತಿದೆ. ಇದೊಂದು ಚಾರ್ಜ್ ಆಗ್ತಾ ಇದೆ. ಇಲ್ಲಿ 2 ಗಾಡಿ ನಿಂತಿದೆ. ಒಂದು ಚಾರ್ಜಿಂಗ್ ಪಾಯಿಂಟ್ಗೆ ಆಲ್ಮೋಸ್ಟ್ 5 ಗಾಡಿ ನಿಂತಿದೆ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಸೊ ನಾನು ನಿಮಗೆ ಒಂದು ಅಪ್ಡೇಟ್ ಕೊಡಕ್ಕೆ ಬಂದಿದ್ದೀನಿ. ಏನಂದರೆ ಏಥರ್ 450 ಚಾರ್ಜರು ಇಲ್ಲಿ ಜಯನಗರದಲ್ಲಿ ಚಾರ್ಜ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಏನಂದರೆ ಸಿಂಪಲ್ಲು, ಆ್ಯಕ್ಚುಲಿ ಏನು ಒಂದು 10 ಮಿನಿಟ್ಸಿಗೆ ನಂದು ಗಾಡಿ ಚಾರ್ಜ್ ಆಯಿತು. ಆ್ಯಕ್ಚುಲಿ ನಾನು ಬಂದಾಗ ಇಲ್ಲಿ 40 ಕಿಲೋಮೀಟರ್ 44 ಕಿಲೋಮೀಟರ್ ರೇಂಜ್ ಇತ್ತು. ಅಂದರೆ ಇನ್ನು ಎಕೋ ಮೋಡಲ್ ಓಡಿಸಿದ್ರೆ 44 ಕಿಲೋಮೀಟರ್ ಓಡಿಸ್ಬೋದಿತ್ತು, ಆ ರೇಂಜ್ ಇತ್ತು. ಸೊ 60 ಕಿಲೋಮೀಟರ್ ಆಗಿದೆ. ಅಂದರೆ 15 ಕಿಲೋಮೀಟರ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದರೆ 10 ಮಿನಿಟ್ಸ್ ಆಗಿದೆ ಅಷ್ಟೇ. ಸೊ 10 ಮಿನಿಟ್ಸಲ್ಲಿ ನಾವು ವಿತಿನ್ 10 ಮಿನಿಟ್ಸಲ್ಲಿ ನಾವು ಬೇಕಾದ್ರೆ 10 to 15 ಕಿಲೋಮೀಟರ್ ಚಾರ್ಜ್ ಮಾಡ್ಕೋಬೋದು. ಸೊ ಓಕೆ, ಏಥರ್ 450 ಈಗ ಪ್ರೆಸೆಂಟ್ ನಾನು ಆಲ್ಮೋಸ್ಟ್ 1.5 ಇಯರಿಂದ ಓಡಿಸ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಏಥರ್ 450 ಇಸ್ ಎ ಗುಡ್ ಬೈಕ್ ಆಸ್ ಕಂಪೇರ್ ಟು ಸಮ್ ಅದರ್ ಎಲೆಕ್ಟ್ರಿಕಲ್ ಬೈಕ್. ಬಟ್ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಇವರು ಚಾರ್ಜಿಂಗ್ ಸ್ಟೇಷನ್ ಇಂಪ್ರೂವ್ ಮಾಡ್ಕೋಬೇಕು. ನೋಡಿ, ಒಂದೇ ಒಂದು ಚಾರ್ಜಿಂಗ್ ಸ್ಟೇಷನ್ಗೆ ಇಲ್ಲಿ ಎಷ್ಟು ಗಾಡಿಗಳು ನಿಂತಿದೆ. ಇಲ್ಲೊಂದು ಗಾಡಿ ಇದೆ. ನಾನು ಅವ್ರ ಹತ್ರ ಏನೋ ಪಾಪ ರಿಕ್ವೆಸ್ಟ್ ಮಾಡಿಕೊಂಡು ಅರ್ಜೆಂಟಿಗೆ ಅಂತ ಚಾರ್ಜ್ ಹಾಕ್ಸ್ಕೊಂಡೆ. ಎಷ್ಟು ದಿನದಿಂದ ಗಾಡಿ ಯೂಸ್ ಮಾಡ್ತಾ ಇದ್ದೀರಾ ಏಥರ್? 1 ಮಂತ್ ಆಯ್ತಾ? ನಿಮಗೆ ಎಲ್ಲಾದರೂ ಫುಲ್ ನೀವು ಸಫಿಷಿಯೆಂಟಾಗಿ ಆಗುತ್ತಾ? ನೀವು ಒಂದು ಫುಲ್ ಚಾರ್ಜ್ ಮಾಡಿಕೊಂಡ್ರೆ ನೀವೆಲ್ಲ ಕಡೆ ಓಡಾಡ್ಕೊಂಡು ಬರೋಷ್ಟು ಆಗುತ್ತಾ? ಇದು ಎಲ್ಲ ಕಡೆ ಆಗಲ್ಲ. ಅಥವಾ ಏನಾದರೂ ಬಿಟ್ವೀನ್ ಈ ಥರ ಆದರೂ ಏನು ಮಾಡ್ತಾರೆ, ಚಾರ್ಜ್ ಮಾಡ್ಕೋತೀರಾ ಬಂದು? ಓಕೆ, ಅಲ್ಲಲ್ಲೇ ಚಾರ್ಜಿಂಗ್ ಸ್ಟೇಷನ್ ಇದೆ. ಓಕೆ, ಸೊ ನಿಮಗೆ ಎಲ್ಲ ಕಡೆ ಚಾರ್ಜಿಂಗ್ ಸ್ಟೇಷನ್ ಅವೈಲೇಬಲ್ ಇದೆಯಾ ಅಥವಾ ಏನಾದರೂ ಸಮಸ್ಯೆ ಆಗುತ್ತಾ? ಕೋರಮಂಗಲ ಒಂದು, ಅದಾದ್ಮೇಲೆ ಅಲ್ದಾಸ್ ಕೋರಮಂಗಲ ಮತ್ತೆ ಇಲ್ಲಿ ಜಯನಗರದಲ್ಲಿ ಇನ್ನು ಬೇರೆ ಎಲ್ಲೂ ಇಲ್ಲ ಅನ್ಸುತ್ತೆ. ಜಯನಗರಲ್ಲಿ ಇದೊಂದೇ ಚಾರ್ಜಿಂಗ್ ಪಾಯಿಂಟ್ ಇರೋದು. ಬಟ್ ಒಂದೇ ಚಾರ್ಜಿಂಗ್ ಪಾಯಿಂಟ್ಗೆ ನೋಡಿ ಎಷ್ಟು ಗಾಡಿ ನಿಂತಿದೆ. ಇಲ್ಲಿ 450X ಅಲ್ಲಿ 2 ಗಾಡಿ ನಿಂತಿದೆ. ಇದೊಂದು ಚಾರ್ಜ್ ಆಗ್ತಾ ಇದೆ. ಇಲ್ಲಿ 2 ಗಾಡಿ ನಿಂತಿದೆ. ಒಂದು ಚಾರ್ಜಿಂಗ್ ಪಾಯಿಂಟ್ಗೆ ಆಲ್ಮೋಸ್ಟ್ 5 ಗಾಡಿ ನಿಂತಿದೆ. ಇದೇ ಪ್ರಾಬ್ಲಮ್, ಮೇನ್ ಚಾರ್ಜಿಂಗ್ ಪ್ರಾಬ್ಲಮ್. ಓಕೆ, ಚಾರ್ಜಿಂಗ್ ಪಾಯಿಂಟ್ಸ್ನ ಹಾಕಿದ್ರೆ ಒಳ್ಳೇದು. ಸರಿ ಸರ್, ಓಕೆ, ಥ್ಯಾಂಕ್ ಯು. ಅದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲಲ್ಲ ಏಥರ್ದು? ಏನಿಲ್ಲ. ಬಟ್ ಓವರ್ ಆಲ್ ವರ್ತ್ ಅನ್ಸುತ್ತಾ ನೀವು ತೊಗೊಂಡಿರೋದಕ್ಕೆ ಎಲೆಕ್ಟ್ರಿಕಲ್ ವೆಹಿಕಲ್? ಯಾಕೆಂದರೆ ಈಗಿರೋ ಪೆಟ್ರೋಲ್ ರೇಟಿಂಗ್ ಕಂಪೇರ್ ಮಾಡಿದ್ರೆ ಬೆಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್. ಈಗ ಇರೋ ಎಲೆಕ್ಟ್ರಿಕಲ್ ವೆಹಿಕಲ್ ಏಥರ್ ಒನ್ ಆಫ್ ದ ಟಾಪ್ 5 ಅಲ್ಲಿ ಇದೆ ಅಂತ ಅನ್ಕೋಬೋದು. ಯಾಕಂದರೆ ಈ ಐಕ್ಯೂಬು ಮತ್ತು ಅದು ಪರವಾಗಿಲ್ಲ, ಹೀರೋ ಪರವಾಗಿಲ್ಲ. ಬಟ್ ಏಥರ್ ಗ್ರೇಡ್ 1 ಅಂತ ಹೇಳ್ಬೋದು ಈಗ ಪ್ರೆಸೆಂಟ್ ಸಿಚುವೇಶನ್. ಮತ್ತು ಇಲ್ಲೊಂದು ಚಾರ್ಜಿಂಗ್ ಬೈಕ್ ಚಾರ್ಜ್ ಆಗ್ತಿದೆ. ಮುಂಚೆ TVS ಐಕ್ಯೂಬ್ನ ವಿಡಿಯೋ ಮಾಡಿದೆ. ಸೊ ಅದು ಚೆನ್ನಾಗಿದೆ. ಒಬ್ಬ ಅಂದರೆ ಏಜ್ಡ್ ಪರ್ಸನ್ ಓಡಿಸ್ಲಿಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಪ್ರೆಸೆಂಟಾಗಿ ನೀವು, ನನ್ನ ಅನಿಸಿಕೆ ಏನಂದರೆ, ನೀವು ಏಥರ್ 450 ಅಥವಾ 450X 450 ಬರ್ತಾ ಇಲ್ಲ, 450X ತೊಗೋಬೋದು. 85 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ ಇದೆ ನೋಡಿ, ಏಥರ್ 450X ಇದೆ. ಸೊ ಇದರಲ್ಲಿ 450ಗೂ 450Xಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಸಿಂಪಲ್, ಮಿಕ್ಕಿದೆಲ್ಲ ಸೇಮ್ ಇದೆ. ಮಾಮೂಲಿ 2 ಫ್ರಂಟು ಮತ್ತು ಬ್ಯಾಕು ಡಿಸ್ಕ್ ಬ್ರೇಕ್ ಇದೆ. ಸೊ ಇದು ಅಷ್ಟೇ, ಫ್ರಂಟು ಡಿಸ್ಕ್ ಬ್ರೇಕ್ ಇದೆ. ಮತ್ತು 450ನಲ್ಲಿ ಬಂದು ಓನ್ಲಿ ವೈಟ್ ಕಲರ್ ಮಾತ್ರ ಅವೈಲೇಬಲ್ ಇದೆ. ಈ 450X ಅಲ್ಲಿ ಸಮ್ 3 ಕಲರ್ಸ್ ಇದೆ. ವೈಟು ಮತ್ತು ಈ ಥರ ಗ್ರೇ ಕಲರು, ಇನ್ನೊಂದು ಗ್ರೀನ್ ಕಲರ್ ಒಂದು ಗಾಡಿ ಇದೆ. ಫ್ರಂಟು ಬ್ಯಾಕು ಇದೆ. ಮತ್ತು ಮಿಕ್ಕಿದ್ದೆಲ್ಲ ಸೇಮು, ಟೆಕ್ನಿಕಲ್ ಫೀಚರ್ ಎಲ್ಲ ಸೇಮ್ ಇದೆ. ಸೊ ಚಾರ್ಜ್ ಕನೆಕ್ಟ್ ಆಗಿದ್ರೆ ಆಟೋಮೆಟಿಕಲಿ ಚಾರ್ಜಿಂಗ್ ತಗೊಳುತ್ತೆ. ಈಗ ಫಾಸ್ಟ್ ಚಾರ್ಜಿಂಗ್, ಹಂಗಾಗಿ ಈ ಥರ ಚಾರ್ಜ್ ಆಗಬೇಕಾದ್ರೆ ಇದನ್ನ ರಿಮೂವ್ ಮಾಡಬಾರ್ದು. ಚಾರ್ಜಿಂಗು ಇದೆಲ್ಲ ಇದನ್ನು, ಸೊ ಅದನ್ನು ರಿಮೂವ್ ಮಾಡಬಾರ್ದು. ಚಾರ್ಜ್ ಆಗ್ಬೋದು. ಓಕೆ, ನೋಡೋದಲ್ಲ ಫ್ರೆಂಡ್ಸ್, ಈ ಥರ ಗಾಡಿನ ಚಾರ್ಜ್ ಮಾಡೋದು ಹೇಗೆ, ಚಾರ್ಜಿಂಗ್ ಸ್ಟೇಷನ್ ಅವೈಲೇಬಲ್ ಇದೆಯಾ ಅಂತ ಕೆಲವು ಡೌಟ್ ಇತ್ತು. ಸೊ ಆ ಡೌಟ್ಗೋಸ್ಕರ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಕೆಲವೊಂದು ಚಾರ್ಜಿಂಗ್ ಸ್ಟೇಷನ್ನು ಸಿಗುತ್ತೆ ಬೆಂಗಳೂರಿನಲ್ಲಿ. ಸೊ ನೀವು ಅದಕ್ಕೆ ಸಿಂಪಲ್ ಏನಪ್ಪ ಅಂದರೆ ಏಥರ್ ಗ್ರಿಡ್ ಆ್ಯಪ್ ಅಂತ ಇರುತ್ತೆ. ಸೊ ಏಥರ್ ಗ್ರಿಡ್ ಆ್ಯಪ್ಗೆ ಹೋಗಿ ನೀವು ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದೆ, ಸಪೋಸ್ ನೀವು ಒಂದು ಮಲ್ಲೇಶ್ವರಮಲ್ಲಿ ಇದ್ದೀರಾ ಅಂದರೆ ಮಲ್ಲೇಶ್ವರಂ ಹತ್ರ ಹೋಗಿ ನಿಮ್ಮ ಲೊಕೇಶನ್ ಹಾಕಿ, ನಿಮ್ಮ ಲೊಕೇಶನ್ ಹಾಕ್ಬಿಟ್ಟು ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ತೋರಿಸುತ್ತೆ, ಯಾವ್ಯಾವುದು ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ತೋರಿಸುತ್ತೆ. ಸೊ ಅಲ್ಲಿ ಹೋಗಿ ನೀವು ಆಮೇಲೆ ಚಾರ್ಜಿಂಗ್ ಪಾಯಿಂಟ್ಸ್ ಅವೈಲೇಬಲ್ ಇದೆಯಾ ಇಲ್ವಾ ಅಂತಲೂ ಗೊತ್ತಾಗುತ್ತೆ. ಸೊ ಈ ಥರ ಅಲ್ಲಿಗೆ ಹೋಗ್ಬಿಟ್ಟು ನೀವು ಬೇಕಂದರೆ
ಚಾರ್ಜ್ ಮಾಡ್ಕೋಬೋದು. ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.